ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾಗಿ 15ನೇ ತಾರೀಕು ಮಹಾಶಿವರಾತ್ರಿ, ಶನೈಶ್ಚರ ಜಯಂತಿ ಎರಡೂ ಕೂಡ ಬಂದಿದೆ. ಈಶ್ವರನ ಆರಾಧನೆ ಮಾಡುವಂಥದ್ದು ಹಾಗೂ ಶನಿ ಮಹಾತ್ಮನ ದರ್ಶನ ಮಾಡುವಂಥದ್ದು, ಅಷ್ಟಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಶನಿ ಅಥವಾ ಪಂಚಮ ಶನಿ ಈ ರೀತಿಯಲ್ಲಿ ಬರುವಂತಹ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಇಂತಹ ಪರ್ವಕಾಲಗಳಲ್ಲಿ ದೇವತಾ ಅರ್ಚನೆ, ಈಶ್ವರನ ಅಭಿಷೇಕ ಅಥವಾ ಅರ್ಚನೆ ಇಂತಹ ಸೇವೆಗಳನ್ನು ಮಾಡಿಕೊಂಡ್ರೆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ಸಂಸ್ಕಾರ ಅನ್ನುವಂಥದ್ದು ಒಂದು ಪರಿಹಾರದ ರೂಪದಲ್ಲಿ ಕೆಲಸ ಮಾಡುತ್ತೆ. ಇದನ್ನೆಲ್ಲ ರೂಢಿಸ್ಕೊಂಡ್ರೆ ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಫೆಬ್ರವರಿ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು ಅಂತ ಹೇಳಿದರೆ, 3ನೇ ತಾರೀಕು ಬುಧ ಕುಂಭರಾಶಿಗೆ ಬರ್ತಾನೆ. 5ನೇ ತಾರೀಕು ಶುಕ್ರನು ಕೂಡ ಕುಂಭರಾಶಿಯನ್ನು ಪ್ರವೇಶ ಮಾಡಿದರೆ, 13ನೇ ತಾರೀಕು ಸೂರ್ಯನು ಕೂಡ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. 23ನೇ ತಾರೀಕು ಕುಜನು ಕೂಡ ಕುಂಭರಾಶಿಗೆ ಬರ್ತಾನೆ. ಸೊ 4 ಗ್ರಹಗಳ ಸಂಚಾರ ಕುಂಭರಾಶಿಯಲ್ಲಿ ಆಗ್ತಾ ಇರುತ್ತೆ. ರವಿ, ಬುಧ, ಕುಜ, ಶುಕ್ರ ಮತ್ತು ರಾಹು ಈ ಪಂಚಗ್ರಹ ಯೋಗ ಅನ್ನುವಂಥದ್ದು ಕುಂಭರಾಶಿಯಲ್ಲಿ ಉಂಟಾಗುತ್ತೆ. ಈ ಎಲ್ಲ ಗ್ರಹಗಳ ಮೇಲೆ ಗುರುದೃಷ್ಟಿ ಬೀಳುತ್ತೆ ಅನ್ನುವಂಥದ್ದು ಕೂಡ ಒಂದು ಉತ್ತಮ ಫಲ. ಗುರು ಎಷ್ಟು ಗ್ರಹಗಳನ್ನು ನೋಡ್ತಾನೆ, ಆ ಎಲ್ಲ ಗ್ರಹಗಳಿಂದ ಶುಭ ಫಲಗಳನ್ನು ಕೊಡಿಸುವಂತಹ ಪ್ರಯತ್ನ ಗುರು ಮಾಡ್ತಾನೆ. ಸೊ ಗುರುವಿನ ಅನುಗ್ರಹ ತುಂಬ ಅವಶ್ಯಕವಾಗಿರುತ್ತೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮಕರ ರಾಶಿಯವರಿಗೆ ಲಗ್ನ ರಾಶಿಯ ಅಧಿಪತಿಯಾದಂತಹ ಶನಿ ಪರಾಕ್ರಮದಲ್ಲಿದ್ದಾನೆ. ಖಂಡಿತ ಶುಭ ಫಲಗಳನ್ನು ಕೊಡ್ತಾನೆ. 4-5 ಗ್ರಹಗಳು ದ್ವಿತೀಯ ಕುಟುಂಬ ಸ್ಥಾನದಲ್ಲಿರುವಂಥದ್ದು ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಫೆಬ್ರವರಿ 23ರ ತನಕ ಕುಜ ಜನ್ಮರಾಶಿ ಅಥವಾ ಜನ್ಮ ಲಗ್ನದಲ್ಲಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಸೊ ಕುಜ ದೋಷಗಳ ಪ್ರಭಾವಗಳು ಮಕರ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಆರೋಗ್ಯದ ಮೇಲೆ ನೇರವಾಗಿ ಅದು ಪ್ರಭಾವ ಬೀರುವಂಥದ್ದಿರುತ್ತೆ. ಶಾರೀರಿಕವಾಗಿ ಸ್ವಲ್ಪ ಉಷ್ಣ ಪ್ರಕೋಪಗಳು, ಬೆನ್ನು ಹುರಿ ಅಥವಾ ಬ್ಯಾಕ್ ಪೈನ್ ಇಂತಹ ವಿಚಾರಗಳಲ್ಲಿ, ಯಾಕೆಂದರೆ ಅಷ್ಟಮದಲ್ಲಿರುವಂತಹ ಕೇತುವಿನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಕುಜವತ್ ಕೇತು ಅಂತ ಹೇಳ್ತಾರೆ. ಎರಡೂ ಕೈಯಲ್ಲೂ ಶಸ್ತ್ರವನ್ನು ಹಿಡಿದಂತಹ ಗ್ರಹಗಳು ಅಂತ ಹೇಳಿದರೆ ಕುಜ ಮತ್ತು ಕೇತು ಸ್ವಲ್ಪ ಮಟ್ಟಿಗೆ ಶರೀರದ ಮೇಲೆ ಪ್ರಹಾರಕ್ಕಾಗಿಯೇ ಕಾಯ್ತಾರೆ ಅಂತ ಕೂಡ ಹೇಳುತ್ತೆ. ಹಾಗಾಗಿ ಅಷ್ಟಮ ಸ್ಥಾನದಲ್ಲಿರುವ ಕೇತುವಿನ ಮೇಲೆ ಜನ್ಮಲಗ್ನ ಅಥವಾ ಜನ್ಮ ರಾಶಿಯಲ್ಲಿರುವಂತಹ ಕುಜನ ದೃಷ್ಟಿ ಅನ್ನುವಂಥದ್ದು ಏನು ಬೀಳುತ್ತೆ, ಸರ್ಪದೋಷಗಳ ತೀವ್ರತೆಗಳನ್ನು ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಸ್ತ್ರೀಯರಿಗಾದರೆ ಸ್ವಲ್ಪ ಹಾರ್ಮೋನ್ ವ್ಯತ್ಯಾಸಗಳಾಗುವಂಥದ್ದು, ಥೈರಾಯ್ಡ್ ಇಂತಹ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗೋದಕ್ಕೆ, ಪುರುಷರಿಗೆ ಬೆನ್ನು ಹುರಿ ಅಥವಾ ಬ್ಯಾಕ್ ಪೈನ್ ಇಂತಹ ಸಮಸ್ಯೆಗಳು ಬರುತ್ತೆ. ಇದಕ್ಕೆ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿ ಸಂಕಷ್ಟಹರ ಚೌತಿಯ ದಿನ ಗಣಪತಿಯ ದರ್ಶನ ಮಾಡುವಂಥದ್ದು ಇವೆಲ್ಲ ಕೂಡ ತುಂಬ ಉತ್ತಮವಾದಂತಹ ಪರಿಹಾರ. ಬುಧ, ಶುಕ್ರ ಮತ್ತು ರಾಹು ಈ 3 ಗ್ರಹಗಳು ಕುಟುಂಬ ಸ್ಥಾನದಲ್ಲಿರೋದ್ರಿಂದ ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡ್ಕೊಳ್ಳಿ. ಯಾಕೆಂದರೆ ಕುಜ ಮಕರ ರಾಶಿಯವರಿಗೆ ಸ್ವಲ್ಪ ಹಠದ ಸ್ವಭಾವಗಳನ್ನು ಜಾಸ್ತಿ ಕೊಡ್ತಾನೆ. ಅದು ಫೆಬ್ರವರಿ 23ರ ತನಕ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಮಕರ ರಾಶಿಯವರು ಇನ್ನು 1.5-2 ತಿಂಗಳ ಕಾಲ ಸ್ವಲ್ಪ ಸೌಮ್ಯ ಸ್ವಭಾವಗಳನ್ನು ರೂಢಿಸ್ಕೊಳ್ಬೇಕು. ಹಠ ಜಾಸ್ತಿ ಆದರೆ ಕುಟುಂಬದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದರಿಂದ ನಿಷ್ಠುರಗಳಾಗೋದಕ್ಕೆ ತುಂಬ ಕಾರಣ ಇರುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಪ್ರಾಥಮಿಕವಾದಂತಹ ಆದ್ಯತೆ ಆಗಿರುತ್ತೆ ಮಕರ ರಾಶಿಯವರಿಗೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿ ಇದೆಲ್ಲದೂ ಕೂಡ ಸಿಗುತ್ತೆ. ಯಾಕೆಂದರೆ ಬುಧ ಶುಕ್ರರ ಯುತಿ ಅನ್ನುವಂಥದ್ದು ಮಕರ ರಾಶಿಗೆ ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಚತುರ್ಥಾಧಿಪತಿಯಾದಂತಹ ಪಂಚಮಾಧಿಪತಿಯಾದಂತಹ ಶುಕ್ರನು, ಭಾಗ್ಯಾಧಿಪತಿಯಾದಂತಹ ಬುಧನು ಇಬ್ಬರೂ ಕೂಡ ಧನಸ್ಥಾನದಲ್ಲಿರೋದ್ರಿಂದ ಏನಾದರೂ ವಿಶೇಷವಾಗಿ ಹಣಕಾಸಿನ ಅನುಕೂಲಗಳನ್ನು ಮಕರ ರಾಶಿಯವ್ರು ನೋಡ್ತೀರ. ಸೊ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ. ಆರೋಗ್ಯ ಮಾತ್ರ ತುಂಬ ಎಚ್ಚರಿಕೆ ಇಟ್ಕೊಳ್ಬೇಕು. ಅದಕ್ಕೆ ಬೇಕಾದಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು. ಏಕೆಂದರೆ ಇದು ಜಸ್ಟ್ ಒಂದೂವರೆ ತಿಂಗಳು ಅಂತ ಹೇಳೋಕ್ಕಾಗೋದಿಲ್ಲ. ಆಲ್ಮೋಸ್ಟ್ 2 ತಿಂಗಳ ಕಾಲ ಸರ್ಪದೋಷಗಳ ಒಂದು
ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಅಥವಾ ಇದಕ್ಕೆ ಬೇಕಾದಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಅಥವಾ ಒಬ್ಬರಿಂದ ಒಬ್ಬರಿಗೆ ಅನುಕೂಲ ಖಂಡಿತ ಚೆನ್ನಾಗಾಗುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಸರಿಯಾದ ಸಮಯಕ್ಕೆ ಖಂಡಿತ ಸಿಗುತ್ತೆ. ವಿಳಂಬ ಆಗ್ತಾಯಿದ್ರೆ ಈಗ ಅದೆಲ್ಲ ಅನುಕೂಲಗಳನ್ನು ಮಾಡಿಕೊಡುವಂತಹ ಸಮಯ ಆಗಿರುತ್ತೆ. ವಾಹನದ ವಿಚಾರದಲ್ಲಿ ತುಂಬ ಮುನ್ನೆಚ್ಚರಿಕೆಗಳು ಬೇಕು. ಮಕರ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಏನಾದರೂ ತೊಂದರೆ ಮಾಡೋದಿದ್ದರೆ ಕುಜ ಜನ್ಮರಾಶಿಯಲ್ಲಿರೋದು ಒಂದೇ ನೆಗೆಟಿವ್ ಅಂತ ಹೇಳುತ್ತೆ. ಉಳಿದಿದ್ದು ಎಲ್ಲದೂ ಕೂಡ ಉತ್ತಮ ಸ್ಥಿತಿಯಲ್ಲಿದೆ. ಮಾತೃವಿನ ಆರೋಗ್ಯ, ವಾಹನದ ಚಾಲನೆ, ಅದೇ ರೀತಿಯಲ್ಲಿ ಯಾವುದಾದ್ರೂ ಭೂಮಿಗೆ ಸಂಬಂಧಪಡುವ ವ್ಯವಹಾರಗಳು, ಪ್ರಾಪರ್ಟಿ ಅಥವಾ ಮಕ್ಕಳ ಆರೋಗ್ಯ, ಇದನ್ನೆಲ್ಲ ಗಮನಿಸ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಗುರುಬಲ ಬರೋದಕ್ಕೆ ಇನ್ನೂ 4-5 ತಿಂಗಳು ತೆಗೆದುಕೊಳ್ಳುತ್ತೆ. ಜೂನ್ 5ರ ನಂತರದಲ್ಲಿ ಮಕರ ರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗುತ್ತೆ. ಅಲ್ಲಿಯ ತನಕ ಯಾವುದೇ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ಗಳಿದ್ದರೆ ಸ್ವಲ್ಪ ಅವಾಯ್ಡ್ ಮಾಡಿ. ಈಗ ಅಷ್ಟೇನು ಉತ್ತಮವಾದಂತಹ ಸಮಯ ಆಗಿರೋದಿಲ್ಲ ಮಕರ ರಾಶಿಯವರಿಗೆ. ಬಟ್ ಬುಧ ಮತ್ತು ಶುಕ್ರನ ಸಂಚಾರಗಳು ಇನ್ನೊಂದು 2-3 ತಿಂಗಳು ತುಂಬ ಉತ್ತಮವಾಗಿರುತ್ತೆ. ಬಟ್ ಆ ಸಮಯದಲ್ಲಿ ಕುಜ ಮತ್ತು ರಾಹುವಿನ ಯುತಿ ಏನಾಗುತ್ತೆ ಕುಟುಂಬ ಸ್ಥಾನದಲ್ಲಿ, ಅದು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗಳಾದರೂ ಕೂಡ ಮಾನಸಿಕವಾಗಿ ಸ್ವಲ್ಪ ಹಿನ್ನಡೆ ಅಥವಾ ನಿಷ್ಠೂರಗಳನ್ನು ಕೊಡುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಓದಿ ಇಲ್ಲ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಖಂಡಿತ ಅಭಿವೃದ್ಧಿಯಾಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಯಾವುದೇ ಸಮಸ್ಯೆಗಳಿಲ್ಲ, ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಯಾವುದೇ ಶತ್ರುಬಾಧೆಗಳು ಇಂತಹ ವಿಚಾರಗಳಿಗೆ ಅವಕಾಶ ಇಲ್ಲ. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಒಂದು 4-5 ತಿಂಗಳು ವೆಯ್ಟ್ ಮಾಡಬೇಕು ಮಕರ ರಾಶಿಯವರು. ಜೂನ್ 5ರ ನಂತರ ಉತ್ತಮವಾದಂತಹ ಸಮಯ. ಈಗ ಅದು ಅಷ್ಟೇನು ಶುಭ ಸಮಯ ಅಲ್ಲ. ಜೊತೆಯಲ್ಲಿ ದಂಪತಿಗಳ ನಡುವೆ ಸಾಮರಸ್ಯ ಅಥವಾ ಆರೋಗ್ಯ ಇದೆಲ್ಲ ಸ್ವಲ್ಪ ಕಿರಿಕಿರಿಗಳನ್ನು ಸೃಷ್ಟಿ ಮಾಡುತ್ತೆ. ಕುಜದೋಷ ಮಕರ ರಾಶಿಯವರಿಗೆ ಇನ್ನೊಂದು 3 ತಿಂಗಳು ಸ್ವಲ್ಪ ನೆಗೆಟಿವ್ಗಳನ್ನೇ ಸೃಷ್ಟಿ ಮಾಡುತ್ತೆ. ಇದು ಒಂದೇ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಪರಿಹಾರದ ಅವಶ್ಯಕತೆ ಇರುವಂಥದ್ದು. ಉಳಿದ ಎಲ್ಲ ವಿಚಾರಗಳಲ್ಲಿ ಅನುಕೂಲಗಳನ್ನು ಕಾಣ್ತೀರ. ಅಷ್ಟಮಾಧಿಪತಿ ಸೂರ್ಯ ಧನಸ್ಥಾನದಲ್ಲಿರೋದರಿಂದ ಫೆಬ್ರವರಿ 13 ಮತ್ತು 23ರ ನಂತರ ಅನವಶ್ಯಕ ಖರ್ಚುಗಳು, ಧನವ್ಯಯ, ಧನಹಾನಿ ಇದೆಲ್ಲದಕ್ಕೂ ಅವಕಾಶ ಇರುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಅಥವಾ ಅದರ ಮೇಲೆ ಒಂದು ಹಿಡಿತ ಇಟ್ಕೊಳ್ಳೋದು ತುಂಬ ಅವಶ್ಯಕ. ಭಾಗ್ಯಾಧಿಪತಿ ಬುಧ ದ್ವಿತೀಯದಲ್ಲಿ ಶುಕ್ರನ ಯುತಿಯಲ್ಲಿರ್ತಾನೆ. ಬುಧ ಮತ್ತು ಶುಕ್ರ ಪರಮ ಮಿತ್ರರಾಗಿ ಕುಟುಂಬ ಮತ್ತು ಧನಸ್ಥಾನದಲ್ಲಿ ಕೂತ್ಕೊಳ್ಳೋದು ಒಂದು ರೀತಿ ಮಕರ ರಾಶಿಯವರಿಗೆ ಬೋನಸ್ ಅಂತ ಹೇಳ್ಬೋದು. ಕುಜ ಒಬ್ಬನೇ ಸ್ವಲ್ಪ ನೆಗೆಟಿವ್ ಕೊಡ್ತಾ ಇರೋದು. ಉಳಿದಿರುವ ಗ್ರಹಗಳ ಚಲನೆ ಮಕರ ರಾಶಿಯವರಿಗೆ ಚೆನ್ನಾಗಿದೆ. ಅಂದರೆ ಇದರ ಎಫೆಕ್ಟ್ ಏನಪ್ಪ ಅಂದರೆ ಫೈನಾನ್ಷಿಯಲಿ ಅನುಕೂಲಗಳನ್ನು ಮಾಡ್ತಾನೆ. ಯಾವುದಾದ್ರೂ ಲೋನ್ಗಳು 5-6 ತಿಂಗಳಿಂದ ವಿಳಂಬ ಆಗ್ತಾ ಇದ್ದರೆ ಈಗ ಅದು ಸಿಗೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಹಣಕಾಸಿನಲ್ಲಿ ಅಭಿವೃದ್ಧಿಗಳಾಗುತ್ತೆ. ಬಟ್ ಫೆಬ್ರವರಿ 13ರ ನಂತರ ಅದೇ ರೀತಿಯಲ್ಲಿ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಕರ್ಮ ಉದ್ಯೋಗ ಸ್ಥಾನಾಧಿಪತಿ ಶುಕ್ರ ದ್ವಿತೀಯದಲ್ಲಿದ್ದಾನೆ. ಮಕರ ರಾಶಿಯವರಿಗೆ ಉದ್ಯೋಗಕ್ಕೆ ಇನ್ನೊಂದು 2-3 ತಿಂಗಳು ತುಂಬ ಒಳ್ಳೆಯ ಸಮಯ. ಯಾವುದೇ ಹೊಸ ಉದ್ಯೋಗದ ಪರಿವರ್ತನೆಗಳನ್ನು ಖಂಡಿತ ಮಾಡಬೇಡಿ. ಯಾವ ಉದ್ಯೋಗದಲ್ಲಿದ್ದೀರಾ ಅದನ್ನೇ ಕಂಟಿನ್ಯೂ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಅದರಲ್ಲೇ ಏನಾದರೂ ಸಣ್ಣ ಪ್ರಮಾಣದ ಪ್ರಮೋಷನ್ಗಳನ್ನು ಅಥವಾ ಫೈನಾನ್ಷಿಯಲ್ ಅನುಕೂಲಗಳನ್ನು ಖಂಡಿತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಕರ ರಾಶಿಯವರು ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಮಾಡಬೇಕು ಅನ್ನುವ ನಿರೀಕ್ಷೆ ಇದ್ದರೆ ಜೂನ್ 5ರ ತನಕ ವೆಯ್ಟ್ ಮಾಡಿ. ಅಲ್ಲಿಯ ತನಕ ಯಾವುದೇ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಂಥದ್ದು ಸೂಕ್ತ ಅಲ್ಲ. ಏಕಾದಶ ಲಾಭಸ್ಥಾನಾಧಿಪತಿ ಕುಜ ಜನ್ಮರಾಶಿಯಲ್ಲೇ ಇರ್ತಾನೆ. ಲಾಭ ಅನ್ನೋದು ಬರೋದಕ್ಕೆ ತುಂಬ ಅನುಕೂಲಗಳಿರುತ್ತೆ. ಆದರೆ ಕುಜ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಕೊಡೋದ್ರ ಜೊತೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ತೊಂದರೆ ಮಾಡ್ತಾನೆ. ಇದಕ್ಕೆ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ವ್ಯಯಭಾವದ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಗುರುಗಳ ದರ್ಶನ ಮಾಡಿ ತುಂಬ ಒಳ್ಳೆಯದು. ಏಕೆಂದರೆ ಗುರುವಿನ ಅನುಗ್ರಹ ತುಂಬ ಕಡಿಮೆ ಇದೆ ಮಕರ ರಾಶಿಯವರಿಗೆ. ರಾಹು ಕುಟುಂಬ ಸ್ಥಾನದಲ್ಲೇ ಇದ್ದಾನೆ. ಎಷ್ಟೇ ಒಳ್ಳೇದು ಮಾಡಿದರೂ ಕೂಡ ಕುಟುಂಬದಲ್ಲಿ ನಿಷ್ಠೂರ ಕಲಹಗಳನ್ನು ರಾಹು ಸೃಷ್ಟಿ ಮಾಡ್ತಾನೆ ಬಂದಿದ್ದಾನೆ. ಫೆಬ್ರವರಿ 13ರ ನಂತರ ಸೂರ್ಯನೂ ಕೂಡ ಅಲ್ಲೇ ಬಂದು ಸೇರಿಕೊಳ್ತಾನೆ. ಒಂದು ರೀತಿ ಸೂರ್ಯಗ್ರಹಣ
ಇಂಥದ್ದೆಲ್ಲ ಸಂಭವಿಸುವಂತಹ ಸಮಯ ಆಗಿರುತ್ತೆ ಇದು. ಸೊ ಮಕರ ರಾಶಿಯವರಿಗೆ ಇದರ ಪ್ರಭಾವಗಳಿಂದ ಹೊರಗೆ ಬರೋದಕ್ಕೆ ಲಕ್ಷ್ಮೀ ನರಸಿಂಹನ ಆರಾಧನೆ, ಲಕ್ಷ್ಮೀ ನರಸಿಂಹನ ದರ್ಶನ ಮಾಡುವಂಥದ್ದು, ಅಭಿಷೇಕ ಅರ್ಚನೆಯಂತಹ ಸೇವೆಗಳನ್ನು ಇನ್ನೊಂದು 3 ತಿಂಗಳು ಖಂಡಿತವಾಗ್ಲೂ ಮಾಡಿಕೊಳ್ಬೇಕಾದಂತಹ ಅವಶ್ಯಕತೆ ಮಕರ ರಾಶಿಯವರಿಗೆ ಇದೆ. ಎಲ್ಲ ನವಗ್ರಹಗಳು ಕೂಡ ಮಕರ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.